ಎಲ್ರಿಗೂ ನಮಸ್ಕಾರ. ಏನಿವತ್ತಿನ ದಿವಸ ಯಲಹಂಕ ವಿಧಾನಸಭಾ ಕ್ಷೇತ್ರ ತಮಗೆಲ್ಲ ಗೊತ್ತಿರೋ ಹಾಗೇನೆ ಈ ಭಾಗದಲ್ಲಿ ನಿಮ್ಮೆಲ್ಲರ ನಾಯಕರು, ಮಾಜಿ ವಿಧಾನ ಪರಿಷತ್ತಿನ ಶಾಸಕರು ಈ ಕೃಷ್ಣಪ್ಪಣ್ಣವರು. ಅವರು ಮಾಜಿ ಶಾಸಕರು ಅನ್ನೋದಕ್ಕಿಂತನೂ ಮುಂಗಾರು ಮಳೆ ಕೃಷ್ಣಪ್ಪಣ್ಣ ಅಂತಂದ್ರೆ ಈ ಭಾಗದಲ್ಲಿ ಬಹಳ ಹೆಸರುವಾಸಿ ಅಂತ ನಮ್ಮ ನಾಯಕರಾಗಿರ್ತಕ್ಕಂಥ ಈ ಕೃಷ್ಣಪ್ಪಣ್ಣವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತೇನು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇದಾಗಿ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಈಗಾಗಲೇ ಬಹಳ ಜನ ಮಾತನಾಡಿದ್ದಾರೆ. ಏನಿವತ್ತು ಕುಮಾರಣ್ಣವರ ಹುಟ್ಟು ಹಬ್ಬದ ದಿವಸ ಈ ಭಾಗದ ಜನರಿಗೆ ಏನಾದರೂ ಒಂದಷ್ಟು ಒಳ್ಳೇದು ಮಾಡಬೇಕು. ನಾವೆಲ್ಲ ನೋಡ್ತಾ ಇದ್ದೀರಿ, ಯಾವತ್ತಾದರೂ ಒಂದು ದಿವಸ ಯಾರ್ದಾದ್ರೂ ಒಂದು ಹುಟ್ಟು ಹಬ್ಬ ಅಂತಂದ್ರೆ ನಾವೇ ಒಂದು ಏನೋ ಸಂಭ್ರಮಾಚರಣೆ ಮಾಡ್ತಕ್ಕಂಥದ್ದು ಅಥವಾ ಕೇಕ್ ಕಟ್ ಮಾಡಿ ಆವತ್ತಿನ ದಿವಸ ಚಪ್ಪಾಳೆ ಹೊಡೆದು ಹೋಗಂಥದ್ದು. ಅದಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಇವತ್ತು ರಕ್ತದಾನ ಶಿಬಿರ ಇರಬಹುದು ಅಥವಾ ಬಡವರಿಗೆ ಒಂದಷ್ಟು ಅನ್ನದಾನ ಮಾಡ್ತಕ್ಕಂಥ ಇರ್ಬೋದು, ಬಡವರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ಇರ್ಬೋದು. ಇವೆಲ್ಲವನ್ನೂ ಸಹ ನಾನು ಈ ಕ್ಷೇತ್ರದ ಅಧ್ಯಕ್ಷರು ಆಗಿರ್ತಕ್ಕಂಥ ವೇಣುಗೋಪಾಲ್ ಅಣ್ಣವರು ಮತ್ತೆ ಈ ಕೃಷ್ಣಪ್ಪಣ್ಣವರು ಮತ್ತೆ ಡಿ.ಸಿ. ಗೌಡರು, ಕಿರಣ್ ಅವರು, ಈ ಭಾಗದಲ್ಲಿ ನಮ್ಮ ಈ ಕ್ಷೇತ್ರದ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಲತಮ್ಮ ಅವರು ಎಲ್ಲ ಸೇರಿ ಮಾಡಿದ್ದಾರೆ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಸಹ ಅಭಿನಂದನೆಗಳನ್ನು ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ನಮ್ಮ ಇನ್ನೊಬ್ರು ಈಗ ತಾನೇ ಮಾತನಾಡಿದ್ರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಸಚಿವರು, ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಡಗೌಡಣ್ಣವರು, ಅದೇ ರೀತಿ ಹಿಂದೆ ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್.ಕೆ. ಕುಮಾರಸ್ವಾಮಿ ಸಾಹೇಬರು, ಇನ್ನೊಬ್ರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ, ಈಗ ನೂತನವಾಗಿ ಕೋರ್ ಕಮಿಟಿಯ ಅಧ್ಯಕ್ಷರಾಗಿ ಬಹಳ ರಾಜ್ಯಾದ್ಯಂತ ಈಗಾಗಲೇ 30 ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಹಾಕೊಂಡು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ಕೃಷ್ಣಾರೆಡ್ಡಿಯವರು. ಅವರು ಜೆ.ಕೆ. ಕೃಷ್ಣಾರೆಡ್ಡಿಯವರು ಅಂದ್ರೆ ಬಹಳ ಫೇಮಸ್. ಚಿಂತಾಮಣಿಯಲ್ಲಿ ಶಾಸಕರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಈಗಾಗಲೇ ನಮ್ಮ ಇನ್ನೊಬ್ರು ಯಾರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಣ್ಣವರು, ಅದೇ ರೀತಿ ಯಲಹಂಕ ಕ್ಷೇತ್ರದ ಹಿಂದೆ ಅಧ್ಯಕ್ಷ ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣವರು ಇರ್ಬೋದು, ಬಹಳ ಜನ ನಮ್ಮ ಇನ್ನೊಬ್ಬ ನನ್ನ ಆತ್ಮೀಯ ಸೋದರ ಸಂಬಂಧವಾಗಿರ್ತಕ್ಕಂಥ ನಾರ್ತ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರು, ಬಹಳ ಜನ ವೇದಿಕೆ ಮೇಲೆ ಬಹಳ ಜನ ಇದ್ದೀರಿ. ಈಗಾಗಲೇ ನಮ್ಮ ಕ್ಷೇತ್ರದ ಬೆಂಗಳೂರು ಮಹಾನಗರದ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಗೋಪಿಯಣ್ಣವರು, ಮತ್ತೆ ಪಕ್ಕದ ಕ್ಷೇತ್ರದ ನಮ್ಮ ಮುಂಚಮ್ಮಣ್ಣವರು, ಬಹಳ ಜನ ಇದ್ದೀರಿ. ಹಾಗಾಗಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರು ಪಕ್ಷದ ಮುಖಂಡರುಗಳೇ. ಹಾಗಾಗಿ ನಾನೇನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ನಾನು ತಮ್ಮಲ್ಲಿ ಇರ್ತಕ್ಕಂಥ ಇಲ್ಲಿ ಈ ಭಾಗದ ಎಲ್ಲ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಮುಖಂಡರುಗಳಲ್ಲಿ ನನ್ನ ಮನವಿ ಇಷ್ಟೇನೆ. ಏನು ಬೆಂಗಳೂರು ಮಹಾನಗರದಲ್ಲಿ ತಾವೆಲ್ಲ ನೋಡಿದ್ದೀರಿ, 28 ವಿಧಾನಸಭಾ ಕ್ಷೇತ್ರ. 28 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು ಈ ಭಾಗದಲ್ಲಿ ಮುಂಚೂಣಿಯಾಗಿರ್ತಕ್ಕಂಥ ಕ್ಷೇತ್ರ ಯಲಹಂಕ ವಿಧಾನಸಭಾ ಕ್ಷೇತ್ರ, ದಾಸಹಳ್ಳಿ, ಯಶವಂತಪುರ, ರಾಜರಾಜೇಶ್ವರಿ ನಗರ. ಈ ಕ್ಷೇತ್ರಗಳು ಬಹಳ JDSಗೆ ಹೆಚ್ಚು ಶಕ್ತಿ ಇರ್ತಕ್ಕಂಥ ಕ್ಷೇತ್ರಗಳು. ಈ ಒಂದು ಕ್ಷೇತ್ರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಯಾವುದೇ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ 40 ರಿಂದ 50 ಸಾವಿರ 60 ಸಾವಿರ ಮತವನ್ನು ನಾವು ಪಡೆದಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರು ನಗರದಲ್ಲಿ JDSಗೆ ಕೆಲವು ಭಾಗದಲ್ಲಿ ಶಕ್ತಿ ಕಡಿಮೆ ಇರಬಹುದು. ಆದರೆ ಈ ಭಾಗದಲ್ಲಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಾನು ಪ್ರತಿ ಬಾರಿ ಸಹ ಹೇಳ್ತಾ ಇರ್ತೇನೆ, ಏನು ಇಲ್ಲಿ ಬಂದಿರತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರ ಅಭಿಮಾನಿಗಳು, ಕುಮಾರಣ್ಣವರ ಅಭಿಮಾನಿಗಳು, ಈಗಾಗಲೇ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಕ್ಕಂಥ ನಿಖಿಲ್ ಕುಮಾರಣ್ಣವರು, ಈಗಾಗಲೇ ಅವರು ಬಹಳ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲೂ ಸಹ ನಾನು ಸುಮಾರು 60-65 ಕ್ಷೇತ್ರ ಈಗಾಗಲೇ ಪ್ರವಾಸವನ್ನು ಮಾಡಿ ಮುಗಿಸಿದ್ದಾರೆ. ನಾವು ಸಹ 28 ವಿಧಾನಸಭಾ ಕ್ಷೇತ್ರದಲ್ಲೂ ಒಂದೊಂದು ಕ್ಷೇತ್ರದಲ್ಲಿ 2 ಬಾರಿ 3 ಬಾರಿ ಸಭೆಗಳನ್ನು ಮಾಡಿದ್ದೀವಿ. ಪಕ್ಷದ ಸದಸ್ಯತ್ವ ಅಭಿಯಾನವನ್ನು ಮಾಡಿದ್ದೀರಿ. ಈ ಬಾರಿ ವಿಶೇಷ ಏನಪ್ಪಾ ಅಂತಂದ್ರೆ, ಬೆಂಗಳೂರು ನಗರದಲ್ಲಿ ಸುಮಾರು 7,900 ಪುಸ್ತಕ, ಒಂದು ಪುಸ್ತಕದಲ್ಲಿ 25 ಜನ ಸದಸ್ಯರು ಅಂತ 7,900
ಪುಸ್ತಕಗಳನ್ನ ಈ ಬಾರಿ ಸದಸ್ಯತ್ವ ಅಭಿಯಾನ ಮಾಡಿರ್ತಕ್ಕಂಥ ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಮುಖಂಡರು, ಎಲ್ಲ ಮಹಿಳಾ ಮುಖಂಡರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ನಾನು ಬೆಂಗಳೂರು ಮಹಾನಗರದ ವತಿಯಿಂದ ಕೃತಜ್ಞತೆಯನ್ನು ಮತ್ತೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಕೃಷ್ಣಪ್ಪನವರ ಮನೆಯಲ್ಲೂ ಸಹ ನಾನು ಸುಮಾರು 3-4 ಸಭೆಗಳನ್ನ ಮಾಡಿದ್ರು. ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ಬೆಂಗಳೂರು ನಗರದಲ್ಲಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೃಷ್ಣಪ್ಪನವರು ಅವರ ನೇತೃತ್ವದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಚಾಲನೆಯನ್ನ ಕೊಟ್ರಿ. ಹಾಗಾಗಿ ವಿಶೇಷವಾಗಿ ಕೃಷ್ಣಪ್ಪನವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ನನ್ನ ಮನವಿ ಇಷ್ಟೇನೆ, ಇವತ್ತೇನು ಕುಮಾರಣ್ಣವರು ಇವತ್ತೇನು ಬರ್ತ್ಡೇಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಇವತ್ತು ಒಂದು ದಿನಕ್ಕೆ ನಾವು ಸೀಮಿತ ಆಗಬಾರ್ದು. ಅಥವಾ ತಾವೆಲ್ಲ ಹೇಳ್ತಾ ಇದ್ರು ನಾಡಗೌಡಣ್ಣವರು, ಇವತ್ತೊಂದು ದಿವಸ ಕುಮಾರಸ್ವಾಮಿ ಸಾಹೇಬರು ಹೇಳ್ತಾ ಇದ್ರು ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಇದು ಲೆಕ್ಕದಲ್ಲಿ ಇರ್ತಕ್ಕಂಥವ್ರು 2800 ಜನ, ಆದ್ರೆ ಲೆಕ್ಕಕ್ಕೆ ಸಿಗದೆ ಇರತಕ್ಕಂಥವ್ರು ಬಹಳ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರಾಜ್ಯದಲ್ಲಿ ಕುಮಾರಣ್ಣವರು 2 ಬಾರಿ ಮುಖ್ಯಮಂತ್ರಿಗಳಾಗಿ ಏನು ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅವರು ಚರಿತ್ರೆಯಲ್ಲಿ ಬರೆದಿಡಬೇಕು. ಒಂದು, ಇಲ್ಲಿ ಬಹಳ ಜನ ಮಹಿಳೆಯರು ಕುಳಿತುಕೊಂಡಿದ್ದೀರಿ. ಒಂದು, ಇವತ್ತೇನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಅವರು ಗ್ರಾಮ ವಾಸ್ತವ್ಯ ಮಾಡೋಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಬಂದು ಅಲ್ಲಿ ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ಹೇಳಿದಂಥ ಸಂದರ್ಭದಲ್ಲಿ ಸಾರಾಯಿ ನಿಷೇಧ ಮಾಡಿದ್ರು, ಲಾಠಿ ನಿಷೇಧ ಮಾಡಿದ್ರು. ಆಮೇಲೆ ಗ್ರಾಮ ವಾಸ್ತವ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಯಾವುದಾದ್ರೂ ಒಂದು ಕುಗ್ರಾಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಹೋಗ್ತಾರೆ ಅಂತಂದ್ರೆ ಆ ರಾಜ್ಯದ ಆ ಕುಗ್ರಾಮ ಎಲ್ಲಿದೆಯೋ ಅವರು ಹೋಗಂತ ರಸ್ತೆಗಳೆಲ್ಲ ಸಹ ಬಹಳ ನೀಟಾಗಿ ರಸ್ತೆಗಳಾಗ್ತಾ ಇದ್ವು. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅದೇ ರೀತಿ 2ನೇ ಬಾರಿ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ 25,000 ಕೋಟಿ ರೈತರ ಸಾಲವನ್ನ ಮಾಡಿದಂತ ಯಾರಿಗಾದ್ರೂ ಒಬ್ಬ ದುರ್ನಿರ ನಾಯಕರು ಇದ್ದಾರೆ ಅಂತಂದ್ರೆ ಅದು ಕುಮಾರಣ್ಣವ್ರಿಗೆ ಹೋಗ್ಬೇಕು. ಆ ತಾಯಿ ಚಾಮುಂಡೇಶ್ವರಿಯ ಒಂದು ಅನುಗ್ರಹದಿಂದ ಕುಮಾರಣ್ಣವ್ರಿಗೆ ಆ ಒಂದು ಯಶಸ್ಸು ಸಿಗುತ್ತೆ. ಆ ರೀತಿಯಾಗಿ ನಮ್ಮ ಪಕ್ಷದ ಮುಂದಿನ ದಿನಗಳಲ್ಲಿ ನಾವು ಯಾವಾಗಲೂ ಸಹ 24 ಗಂಟೆ ನಾವೇನು ಪಕ್ಷದ ಸಂಘಟನೆ ಮಾಡಿ ಅಂತ ಹೇಳೋದಿಲ್ಲ. ಈ ರಾಜ್ಯದಲ್ಲಿ ಬಡವರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಯುವಕರಿಗೆ, ಮಹಿಳೆಯರಿಗೆ ಏನಾದ್ರೂ ಒಂದಷ್ಟು ಒಳ್ಳೇದಾಗಬೇಕು ಅಂತಂದ್ರೆ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ ಪಕ್ಷದ ದಿನದ 1 ಗಂಟೆಗಳ ಕಾಲ, 24 ಗಂಟೆನೂ ಕೆಲಸ ಮಾಡಿ ಅಂತ ಹೇಳೋದಿಲ್ಲ, ಆದ್ರೆ ದಿನದ 1 ಗಂಟೆಗಳ ಕಾಲ ಈ ಪಕ್ಷದ ಒಂದು ಸಂಘಟನೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಮಗೂ ಕರೆದು ಇಲ್ಲಿ ವೇದಿಕೆ ಮೇಲೆ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಸಹ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS ಪಕ್ಷಕ್ಕೆ.